ಡೆಲಿವರಿ ಆದ ನಂತರ ರೀಸನ್ ಇಲ್ಲದೆ ಅಳೋದು, ತುಂಬಾ ದುಃಖ ಆಗೋದು, ಇದು ನಾರ್ಮಲ್ ಬೇಬಿ ಬ್ಲೂಸಾ ಅಥವಾ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್? ಮಗು ಹುಟ್ಟಿದ ನಂತರ ಬಾಡಿಯಲ್ಲಿ ಮತ್ತು ಮನಸ್ಸಿನಲ್ಲಿ ತುಂಬಾ ಚೇಂಜಸ್ ಆಗುತ್ತೆ. ಅದಕ್ಕಾಗಿಯೇ ಎಷ್ಟೋ ಹೊಸ ತಾಯಂದ್ರಿಗೆ ಬೇಬಿ ಬ್ಲೂಸ್ ಕಾಣಿಸ್ಕೊಳ್ಬಹುದು. ಬೇಬಿ ಬ್ಲೂಸ್ ಸಾಮಾನ್ಯವಾಗಿ ಡೆಲಿವರಿ ಆದ ಮೊದಲ ಕೆಲವು ವಾರಗಳಲ್ಲಿ ಶುರುವಾಗಿ ಸುಮಾರು 2 ವಾರಗಳವರೆಗೆ ತಾನಾಗಿಯೇ ಕಡಿಮೆ ಆಗುತ್ತೆ. ಇದರಲ್ಲಿ ಆಗಾಗ ಅಳೋದು, ಮೂಡ್ ಸ್ವಿಂಗ್ಸ್, ಆತಂಕ ಅಥವಾ ಕಿರಿಕಿರಿ, ದಣಿವು ಇವೆಲ್ಲ ನಾರ್ಮಲ್ ಆಗಿರಬಹುದು. ಆದ್ರೆ ಈ ಲಕ್ಷಣಗಳು 2 ವಾರಗಳ ನಂತರವೂ ಮುಂದುವರೆದ್ರೆ, ಡೈಲಿ ಆಕ್ಟಿವಿಟೀಸ್ ಅಥವಾ ಮಗುವಿನ ಆರೈಕೆ ಮಾಡಲು ಕಷ್ಟವಾಗ್ತಿದ್ರೆ, ಅಥವಾ ನಿರಂತರ ದುಃಖ, ಆಸಕ್ತಿ ಕಳೆದುಕೊಳ್ಳೋದು, ತೀವ್ರ ಆತಂಕ ಅಥವಾ ನಿರಾಶೆ ಕಾಣಿಸುತ್ತಿದ್ರೆ ಅದು ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಆಗಿರಬಹುದು. ಇದು ನಿಮ್ಮ ತಪ್ಪಲ್ಲ, ಇದು ಟ್ರೀಟ್ಮೆಂಟ್ ಪಡೆಯಬಹುದಾದ ಮೆಡಿಕಲ್ ಸಿಚುವೇಶನ್. ಬೇಗನೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರೆ ಸೂಕ್ತ ಸಹಾಯ ಮತ್ತು ಟ್ರೀಟ್ಮೆಂಟ್ ದೊರೆಯುತ್ತೆ. ಈ ಇನ್ಫಾರ್ಮೇಶನ್ ನ ಪ್ರತಿಯೊಬ್ಬ ಹೊಸ ತಾಯಿ ಮತ್ತು ಅವರ ಕುಟುಂಬದವರೂ ತಿಳಿದುಕೊಳ್ಳಬೇಕು. ಈ ರೀಲ್ ಅನ್ನು ಈಗಲೇ ಶೇರ್ ಮಾಡಿ. ಇಂತಹ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಪೇಜ್ ನ ಫಾಲೋ ಮಾಡಿ.